ಹಾಯ್ ಹಲೋ ಫ್ರೆಂಡ್ಸ್, ಐಸ್ ಅಡುಗೆ ಸ್ವಾಗತ. ನಾನು ಇವತ್ತು ನಿಮಗೆ ಗೋಧಿ ಹಸಿಟ್ಟಿಂದ 5 ಮಿನಿಟಲ್ಲಿ ಮಾಡುವಂತಹ ಬ್ರೇಕ್ಫಾಸ್ಟನ್ನು ತೋರಿಸ್ತೀನಿ. ನೋಡಿ, ಒಂದು ಜಾರನ್ನ ತೊಗೊಳ್ಳಿ. ಅದಕ್ಕೆ ಒಂದು 3 ಹಸಿಮೆಣಸಿನ್ಕಾಯನ್ನು ಹಾಕಿ, ಅದಕ್ಕೆ ಒಂದು ಸ್ವಲ್ಪ ಶುಂಠಿಯನ್ನು ಹಾಕಿ, ಒಂದು 3ರಿಂದ 4 ಬೆಳ್ಳುಳ್ಳಿಯನ್ನು ಹಾಕಿ, ನಂತರ ಅದಕ್ಕೆ ನಾನು 3 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನನಗೆ ಖಾರ ಸಾಕು, ನಿಮಗೆ ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಹಾಕೋಬೋದು. ಆಮೇಲೆ ಒಂದು ಹಸಿ ಆಲೂಗಡ್ಡೆನ ಕೊಯ್ದು ಹಾಕಿ, ಇಲ್ದಿದ್ರೆ ನೀವೇನಾದ್ರು ಬೇಯಿಸಿದ ಆಲೂಗಡ್ಡೆ ಇದ್ದರೆ ಬೇಯಿಸಿದ ಆಲೂಗಡ್ಡೆನೇ ಹಾಕಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ, ಅದನ್ನು ಚೆನ್ನಾಗಿ ರುಬ್ಬಿ. ಅದನ್ನು ನೋಡಿ, ಮಸಾಲೆ ಇವಾಗ ರುಬ್ಬಿದೆ, ರೆಡಿಯಾಗಿದೆ. ಒಂದು ಬೌಲ್ ತೊಗೊಳ್ಳಿ, ಒಂದು ಬೌಲ್ಗೆ ಹಾಕಿ ಮಸಾಲೆನ. ನೋಡಿ, ಆಲೂಗಡ್ಡೆ ಹಾಕಿರೋದ್ರಿಂದ ಮಸಾಲೆಯಲ್ಲಿ ಸ್ವಲ್ಪ ಥಿಕ್ನೆಸ್ ಬಂದಿದೆ. ಸೊ ಅದಕ್ಕೆ 1 ಕಪ್ನಷ್ಟು ಗೋಧಿ ಹಸಿಟ್ಟನ್ನು ಹಾಕಿ, ನಂತರ ಅದನ್ನು ಸ್ಲೋ ಆಗಿ ಮಿಕ್ಸ್ ಮಾಡಿರಿ. ಅರ್ಜೆಂಟಲ್ಲಿ ನೀರು ಹಾಕೋಬೇಡಿ, ಅದಕ್ಕೆ ಚೆನ್ನಾಗಿ ಸ್ಲೋವಲ್ಲಿ ಮಿಕ್ಸ್ ಮಾಡ್ತಾ ಲೈಟಾಗಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಆ ಮಸಾಲೆಯಲ್ಲಿ ಮಿಕ್ಕಿರುತ್ತಲ್ಲ, ಆ ನೀರನ್ನು ಹಾಕಿ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಥಿಕ್ನೆಸ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್, ಒಂದು ಸ್ವಲ್ಪ ಕಾಳುಮೆಣಸು ಪೌಡರ್, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಬೇಕಾದ್ರೆ ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಂತರ ಅದನ್ನು ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಬೇಕಾದರೆ ಅದಕ್ಕೆ ಅಜ್ವೈನು ಸಹ ಹಾಕೋಬೋದು, ಹಿಂಗು ಸಹ ಹಾಕೋಬೋದು. ನಾನು ಎರಡನ್ನು ಬೇಡ ಅಂತ ಸ್ಕಿಪ್ ಮಾಡಿದ್ದೀನಿ. ನಂತರ ತವಾವನ್ನು ಒಲೆ ಮೇಲೆ ಬಿಸಿ ಇಕ್ಕಿ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ತವ ಚೆನ್ನಾಗಿ ಬಿಸಿ ಆಗಲಿ. ನಂತರ ಹಸಿಟ್ಟನ್ನು ಹಾಕಿ, ಸ್ಲೋ ಆಗಿ ಹಾಕಿ ಟರ್ನ್ ಮಾಡಿ, ಸ್ಲೋ ಆಗಿ ಹಾಕಿ. ನೋಡಿ, ಅದಕ್ಕೆ ಎಣ್ಣೆಯನ್ನು ಹಾಕಿ ಲೈಟಾಗಿ ಅದನ್ನು ಟರ್ನ್ ಮಾಡಿ. ನೋಡಿ, ಒಂದು ಕಡೆ ಒಂದು ಸೈಡ್ ಬೆಂದಿದೆ. ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಡಿ. ಒಂದು 5 ಮಿನಿಟ್ಸ್ ಟರ್ನ್ ಮಾಡ್ತಾ ಅದನ್ನು ಬ್ರೌನ್. ನೋಡಿ, ಅದು ಚೆನ್ನಾಗಿ ಬೆಂದಿದೆ ಒಂದು ಸೈಡು. ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸಿ. ಅದಕ್ಕೆ ನಾವು ಇವಾಗ ಚಟ್ನಿಯನ್ನು ಮಾಡೋಣ. 1 ಕಪ್ಪಷ್ಟು ಮೊಸರು ತೊಗೊಳ್ಳಿ, ಅದಕ್ಕೆ 1 ಮೆಣಸಿನ್ಕಾಯಿ, ಒಂದು 3 ಬೆಳ್ಳುಳ್ಳಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಅದನ್ನು ಚೆನ್ನಾಗಿ ತಿರುಗಿಸ್ರಿ. ನೋಡಿ, ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. Thanks for watching my video. Please subscribe my channel. Bye.